ಅಳ್ಬೇಡ, ಇಟ್ಸ್ ಓಕೆ. ನಾನು ನಿನಗೆ ಕೊಡ್ಸಿರೋದು ನಾರ್ಮಲ್ ಡೇನ ಸ್ಪೆಷಲ್ ಆಗಿ ಮಾಡಿದ್ದೀನಿ. ನಾನು ಹಿಡ್ಕೊಂಡು ಬರ್ಲಾ ಮಾಲಿಗೆಲ್ಲ ಹಿಂಗೆ ಹಿಡ್ಕೊಂಡು? ಥ್ಯಾಂಕ್ ಯು. ಇವಾಗ ಚೂಸ್ ಮಾಡು, ನಾನು ಬೇಕಾ ಡ್ರೆಸ್ ಬೇಕಾ? ಡ್ರೆಸ್ಸು ಪ್ರಾಮಿಸ್ ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ನಾನು ಇದು ಪರ್ಚೇಸ್ ಮಾಡಿ ತಗೋ. ನಮ್ಮಪ್ಪಂಗೆ ನಾನು ಕೊಡ್ಸೋದು ಕಣೆ, ನಾನು ಯಾಕೆ ನಿನಗೆ ಕೇಳಬೇಕಲ್ವಾ? ಆಡಿಯನ್ಸ್ಗೆ ನನ್ನ ಮೇಲೆ ಜಾಸ್ತಿ ರೆಸ್ಪೆಕ್ಟ್ ಬರುತ್ತೆ. ಫೈನಲಿ ಯಾರಿಗೆ ಹೇಳೋದು? ಅಂಕಲಿಗೆ. ನನ್ನ ಫೋನ್ ನಿಜವಾಗ್ಲೂ ಹಾಳಾಗಿತ್ತು. ತುಂಬ ದಿನದಿಂದ ಪ್ಲಾನ್ ಮಾಡ್ತಾ ಇದೆ ಆ್ಯಂಡ್ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಥ್ಯಾಂಕ್ಸ್ ಆದರೂ ಹೇಳ್ದ ಬೇವರ್ಸಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವೀಡಿಯೋ ವಿಶೇಷ ಏನಪ್ಪ ಅಂತ ಅಂದರೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ ಚೀಟುಗೆ. ಸೊ ಇವತ್ತು ಏನಕ್ಕಪ್ಪ ಸ್ಪೆಷಲ್ ಅಂದರೆ ಸರ್ಪ್ರೈಸ್ ಅಂದರೆ ಸುಮ್ಮನೆ ಒಂದು ರ್ಯಾಂಡಮ್ಮು, ಬಟ್ ಸರ್ಪ್ರೈಸ್ ಏನಕ್ಕೆ ಅಂದರೆ ಅವ್ರ ಫೋನ್ ಹಾಳಾಗಿದೆ ಆಯಿತಾ. ಆ್ಯಂಡ್ ಯಾವಾಗ ನೋಡಿದ್ರು ಅಂದರೆ ಅವ್ರು ಯಾವತ್ತೂ ಫೋನ್ ತೊಗೊಂಡಿಲ್ಲ. ಇಷ್ಟು ವರ್ಷವೂ ಅವರಪ್ಪ ಅಥವಾ ಅವ್ರ ಅಣ್ಣ ಕೊಡಿಸಿರೋದಷ್ಟೇ, ಅವಳಾಗೆ ತೊಗೊಂಡಿಲ್ಲ. ಈ ಸರಿ ನಾನು ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಪ್ಪಂಗೆ ಫೋನ್ ನೋಡಬೇಕು ಅಂತ ಕರ್ಕೊಂಡು ಹೋಗ್ತೀನಿ ಅವಳಿಗೆ. ಆ್ಯಂಡ್ ಅದು ಅವಾಗ ಅವಳಿಗೆ ಕೊಡ್ತೀನಿ. ನೋಡೋಣ ಅವಳು ಯಾವ ಥರ ಸರ್ಪ್ರೈಸ್ ಆಗ್ತಾರೆ ಅಂತ. ಆ್ಯಂಡ್ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಐ ಹೋಪ್ ಅವಳಿಗೆ ಇಷ್ಟ ಆಗುತ್ತೆ. ನೋಡೋಣ ಅವಳ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ. ರೆಡಿ ಆಗಿದ್ದೀನಿ, ಒಳಗಿದ್ದಾಳೆ. ಅದಕ್ಕೆ ಹೊರಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನಾವು ಬೆಂಗಳೂರಲ್ಲಿದ್ದೀವಿ ಗೈಸ್. ಸೊ ಇನ್ನೂ ಹೋಗಿಲ್ಲ ಚಿಕ್ಕಮಗಳೂರಿಗೆ, ಸ್ವಲ್ಪ ಕೆಲಸ ಆಯಿತು, ಹಾಗಾಗಿ ಇಲ್ಲೇ ಇದ್ದೀನಿ ಅಷ್ಟೇ. ನನ್ನ ಔಟ್ಫಿಟ್ ಬಂದು ಈ ಥರ ಇದೆ. ನಾನು ಆಮೇಲೆ ತೋರಿಸ್ತೀನಿ ಫುಲ್ ಔಟ್ಫಿಟ್ಟು. ಇವಾಗ ಆನ್ ದ ವೇ ಅಕ್ಷು ನಮ್ಮ ಜೊತೆ ಜಾಯ್ನ್ ಆಗ್ತಾಳೆ. ಆ್ಯಂಡ್ ಎಸ್ ಮಾಡೋಣ ಬನ್ನಿ, ಏನೋ ಒಂದು ಪ್ಲ್ಯಾನ್ ದಬಾಕಿ ಬರೋಣ. ಜೊತೆನಾ ನನ್ನ ಕೆಲಸ ಆದರೆ ಬರ್ಬೋದಾ ನನ್ನ ಜೊತೆ? ಸೇಮ್ ಸಖತ್ತಾಗಿ ರೆಡಿಯಾಗಿಲ್ಲ ನೋಡಿ. ಮೇಕಪ್ ನೋಡಿ ಏನು ಮಾಡ್ತಾಯಿದ್ದೀನಿ. ಚೀಟಿ ಕೊಡ್ಸಿರೋ ಫ್ಲವರ್ಸ್. ಸೊ ಒಂದು ಒಳ್ಳೆ ಟೈಮಲ್ಲಿ ಕೊಟ್ಟಿರೋ ಫ್ಲವರ್ಸ್, ಇಟ್ ಇಸ್ ಕೈಂಡ್ ಆಫ್ ಮೆಮೊರಬಲ್. ನನಗೆ ಗೊತ್ತಿಲ್ಲ ಅವಳು ಇಟ್ಕೊತಾಳೋ ಇಲ್ವೋ ಅಂತ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಮಿಕ್ಕಿದ ಅವಳಿಗೆ ಬಿಟ್ಟಿದ್ದೀನಿ. ಗೈಸ್, ಇದು ರಾತ್ರಿ ಎಲ್ಲ ಮುಗ್ದಾದ್ಮೇಲೆ ಕೊಡಿಸಿರೋ ಫ್ಲಾರ್. ಇದು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಕೊಟ್ಟಳು. ಆ್ಯಂಡ್ ನಿಮಗೆ ರಾತ್ರಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಫುಲ್ಲು ಸುಸ್ತಾಗಿದೆ. ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ. ಇವಾಗ ಹೊರಡೋಣ. ಇದು ಹಿಡ್ಕೊಂಡು ಬರಲಾ ಮಾಲಿಗೆಲ್ಲ ಹಿಂಗೆ ಹಿಡ್ಕೊಂಡು? ಬರ್ಬೋದು ಬಟ್ ಆ ಫ್ಲವರ್ಸಿಗೆ ಔಟ್ಫಿಟ್ ಸೂಟ್ ಆಗ್ತದೆ. ಈ ಫ್ಲಾರಿಗೆ ಔಟ್ಫಿಟ್ ಸೂಟ್ ಆಗ್ತಿಲ್ಲ ಅಲ್ವಾ? ಸರಿ ಬಿಡು, ಔಟ್ಫಿಟ್ ತೊಗೊಂಡೋಗೋಣ. ಗೈಸ್ ರಿಯಾಕ್ಷನ್ನು ಎಲ್ಲಿ? ಜಾರಾ ಬ್ರ್ಯಾಂಡು ಜಾರಾ. ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಅಕ್ಕ ಒಂಚೂರು ಬ್ಯುಸಿ ಇದ್ದಾಳೆ, ಅದಕ್ಕೋಸ್ಕರ ನಾನೇ ಮಾತಾಡ್ತಾ ಇದ್ದೀನಿ, ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಾವಿಬ್ಬರು ಇವಾಗ ಹೊರಟಿದ್ದೀವಿ, ಏನೇನೋ ಹೋಗಬೇಕು. ಬಟ್ ಗೊತ್ತಲ್ಲ ಎಲ್ಲಿ ಹೋಗ್ತಾ ಇರೋದು ಅಂತ, ಮಾಲ್ ಆಫ್ ಏಷ್ಯಾಗೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಇಲ್ಲಿಂದ ಅಲ್ಲಿಗೆ ನಿಯರ್ಲಿ 1.5 hour ಜರ್ನಿ ಇದೆ. ಒಂದು ಊರಿಗೆ ಹೋಗಿ ಬರ್ಬೋದು. ಅದಕ್ಕೆ ಈ ಬೆಂಗಳೂರಲ್ಲಿ ಲೈಕ್ ಈ ಟ್ರಾಫಿಕ್ ಇಷ್ಟ ಇಲ್ಲ. ಎಲ್ಲದೂ ಇಷ್ಟ, ಟ್ರಾಫಿಕ್ ಒಂದು ಇಷ್ಟ ಆಗಲ್ಲ ಗೈಸ್. ಬಿಕಾಸ್ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತ ಅಂದರೆ ಅದೇ 1.5 hour ಬೇಕೇ ಬೇಕು. ಬಟ್ ಇಲ್ಲೆಲ್ಲೂ ಆ್ಯಪಲ್ ಸ್ಟೋರ್ ಇಲ್ಲ. ಆ್ಯಪಲ್ ಸ್ಟೋರಲ್ಲೇ ತೊಗೊಬೇಕು ಅಪ್ಪಂಗೆ ಅಂತ ಅಂದ್ಕೊಂಡೆ. ಬಿಕಾಸ್ ಸ್ವಲ್ಪ ಆಫರ್ಸ್ ಎಲ್ಲ ಇರುತ್ತೆ, ಆಮೇಲೆ ಏನೇನೋ ಇರುತ್ತೆ ಅಂತ ಹೇಳಿ ನಾವು ಡೈರೆಕ್ಟಾಗಿ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಅಪ್ಪಂಗೆ ಯಾವ ಸೆಲೆಕ್ಟ್ ಮಾಡಿದೆ ಚೇತು? ಮೊಬೈಲು ಬಜೆಟ್ ಹೇಳ್ತೀನಿ ಅವರಿಗೆ. ಐ ಥಿಂಕ್ 17 Pro Max ಇರಲಿ. ಕಲರ್ ಮಾತ್ರ ಆರೆಂಜ್ ಇದೆಯಲ್ಲ, ನೋಡೋಣ. ಅಪ್ಪಂಗೆ ಲೈಟ್ ಕಲರ್ಸ್, ಹುಡುಗರಲ್ವಾ, ಲೈಕ್ ಲೈಟ್ ಬ್ಲೂ ಅಥವಾ ಬ್ಲೂ ಚೆನ್ನಾಗಿದೆ, ವೈಟು ಚೆನ್ನಾಗಿದೆ, ನೋಡೋಣ. ಸೊ ಅದೆರಡರಲ್ಲಿ ಯಾವುದು ಚೆನ್ನಾಗಾಗುತ್ತೆ ಅಂತ. ಇದು ಅಪ್ಪಂಗೆ ಸರ್ಪ್ರೈಸ್. ಬೇಡ ಕಣೆ, ಪ್ರೋ ಹೋಗು ಸಾಕು. ಪ್ರೋ ಅವ್ರಿಗೇನು ಪ್ರೋ ಮ್ಯಾಕ್ಸು? ಪ್ರೋನಲ್ಲಿ ಪ್ರೋ ಮ್ಯಾಕ್ಸಲ್ಲಿ ಏನು ಮಚ್ ಡಿಫ್ರೆನ್ಸ್ ಇದೆ? ಡಿಸ್ಪ್ಲೇನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಪ್ಲಸ್ ಎಂಥದ್ದು ಬ್ಯಾಟ್ರಿ ಇದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಅವೆರಡಕ್ಕೆ ಅಷ್ಟೇನು ಮಚ್ ಡಿಫ್ರೆನ್ಸೇ ಇಲ್ಲ. ಸರಿ ಆಯಿತು, ನೀನು ಹೇಳಿದ ಮೇಲೆ ಬರೀ ಪ್ರೋನೇ ತೊಗೊತೀನಿ. ಪ್ರೋನೇ ಬೆಸ್ಟು ನನ್ನ ಕೇಳೋದು. ಓಕೆ, ನಾನೇನಾದರೂ ತಗೊಳ್ಬೇಕು ಅಂತ ಇತ್ತು. ನೆಕ್ಸ್ಟು ಪ್ರೋ ಅಲ್ಲ, ಫೋನ್ ನಂಗೆ ಯಾರೂ ಗಿಫ್ಟ್ ಕೊಡಿಸ್ತಾ ಇಲ್ಲ, ದಟ್ ಇಸ್ ದ ಪ್ರಾಬ್ಲಮ್. ಬಿಟ್ಟು ನಿನಗೆ ಯಾರು ಕೊಡಿಸ್ತಾರೆ? ಸಾಕು. ನೆಕ್ಸ್ಟು ಸರಿ ಬರ್ಡೇಗೆ ನಾನೇ ಕೊಡಿಸ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಬರ್ಡೇ ತನಕ ಕಾಯ್ಬೇಕು. ನೆಕ್ಸ್ಟ್ ವರ್ಷ ಅವಳ ಬರ್ಡೇ ಆಲ್ರೆಡಿ ಆಗಿದೆ, ಮಾರ್ಚ್.
ತನಕ ಕಾಯಕ್ಕಾಗಲ್ಲ. ಗೈಸ್ ಇವಳು ಬರ್ಡೇಗೆ ಈ ಸರಿ ಬರ್ಡೇಗೆ ಗಿಫ್ಟ್ ಕೊಡಿಸಿದ್ದೀನಿ ಗೊತ್ತಾ? ಹೆಮ್ಮೆ ಪಡು ಚಿತ್ತನ ಬಟ್ಟೆ ಹೆಂಗೆ ಪಟ್ಟು ಹೆಮ್ಮೆ ಪಟ್ಟಿ. ಸೊ ಗಾಯ್ಸ್ ನಾವು ಇವಾಗ ಮಾಲ್ ಆಫ್ ಏಷ್ಯಾಗೆ ಬಂದ್ವಿ. ಬರ್ಬೇಕಾದ್ರೆ ಫುಲ್ ಮಳೆ ಆ್ಯಂಡ್ ಟ್ರಾಫಿಕ್ ಬೇರೆ ಇತ್ತು. ಸೊ 1:30 ಅಂದರೆ 1.5 ಅವರಲ್ಲಿ ಬರಬೇಕಾಗಿರೋರು ನಾವು 2 ಅವರ್ ತಗೊಂಡಿದ್ದೀವಿ. ಆ್ಯಂಡ್ ಇವಾಗ ಅಕ್ಕ ಮುಂದಕ್ಕೆ ಹೋಗ್ತಾ ಇದ್ದಾಳೆ. ಏನಿಲ್ಲ, ಮೊಬೈಲ್ ಬಗ್ಗೆ ಹೇಳ್ತಿದ್ದೆ ಅಪ್ಪಂಗೆ ಯಾಕೆ ಕೊಡ್ಸೋದು ಏನು ಅಂತ. ಸೊ ಒಳಗೋಗಿ ನೋಡೋಣ ಎಷ್ಟು ಬಜೆಟ್ಟು, ಆಮೇಲೆ ಅದು ಇದು ಅಂತ ನೋಡಿ ಹೇಳ್ತೀನಿ ನಿಮಗೆ. ಗೈಸ್ ಬಂದಿದ್ದು ಇವ್ರ ಅಪ್ಪಂಗೆ ತೆಕ್ಕೊಳ್ಳೋಕ್ಕೆ. ಸೊ ಶೀ ಈಸ್ ಡೂಯಿಂಗ್ ಶಾಪಿಂಗ್. ಅಂಕಲಿಗೆ ಬಿಟ್ಟು ನೀನು ತಗೋತಿದ್ಯಾ? ಇಲ್ಲ, ಆನ್ ದ ವೇ ನಮ್ಮ ಅಪ್ಪಂಗೆ ತಗೋಬೇಕಾಗಿತ್ತು. ಬಟ್ ಕಣ್ಣು ಸಡಿತು, ಕಣ್ಣು ಮತ್ತು ಮನಸ್ಸು. H&Mಗೆ ಹೋಗು ನಿಂಗೆ ಅಲ್ಲೇನೋ ಸಿಗುತ್ತೆ ಅಂತ. ನಿಧಿ ಸಿಗುತ್ತೆ. ನನಗೇನು ಕೊಡಿಸ್ತಾ ಇದೆಯಾ? ನಿನಗೇನಕ್ಕೆ ಚೇತನ? ನಿನಗೇನಕ್ಕೆ? ನಿನಗೆ ನಾನೇ ಇದ್ದೀನಲ್ಲ, ನನಗಿಂತ ಡ್ರೆಸ್ ಬೇಕಾ? ಹಿಂಗೆ ಹೇಳಿ ಇವಾಗ ಚೂಸ್ ಮಾಡು, ನಾನು ಬೇಕಾ ಡ್ರೆಸ್ ಬೇಕಾ? ಡ್ರೆಸ್ಸು ಬಾಯ್ ಅಷ್ಟೇ. ಇಲ್ಲಿ ಆಫರ್ ಬೇರೆ ಬಿಟ್ಟಿದ್ದಾರೆ, ಒಂದಿಷ್ಟು ಪರ್ಚೇಸ್ ಮಾಡಬೇಕು. ಇದಕ್ಕೆ ಸ್ಪಾನ್ಸರ್ ಬಂದು ಚೇತನಾವಿ ಭಾರತ್ ಬಜಾಜ್ ಅವ್ರು. ಅವ್ರ ಲುಕ್ಕು ನೋಡಿ ಚೇಂಜ್ ಆಯಿತು. ಅವ್ರ ಸ್ಪಾನ್ಸರ್ ಅಂದ ತಕ್ಷಣ ಫುಲ್ ಚೇಂಜ್ ಆಯಿತು. ಅದೇ ನಾನು ದುಡ್ಡು ಕೊಟ್ಟು ತಗೋಬೋದಾ? ಓಕೆ ಗೈಸ್, ಹಾಗಾದರೆ ಇವತ್ತು ನಾನು ಖರ್ಚು ಮಾಡ್ತಾಯಿದ್ದೀನಿ, ಆಯಿತಾ? ಮಾಡ್ತಾ ಇದೆಯಾ? ಏನು ಕೇಳಂಗಿಲ್ಲ ಅಂದರೆ ನಾನು ಖರ್ಚು ಮಾಡ್ಕೊತೀನಿ. ನನ್ನ ದುಡ್ಡಲ್ಲೇ ನಾನು ಖರ್ಚು ಮಾಡ್ಕೊಳ್ಳೋದು. ಬಟ್ ಏನು ಕೇಳಂಗಿಲ್ಲ, ಯಾಕೆ ಇಷ್ಟೊಂದು ತೊಗೊಂಡೆ ಖಂಡಿತ ಕ್ವಶನ್ ಮಾಡಬಾರ್ದು. ಕ್ವಶನ್ ಮಾಡೇ ಮಾಡ್ತೀನಿ, ಅದು ನನ್ನ ಹಕ್ಕು. ಮತ್ತೆ ಇವಾಗ ಹೇಳ್ದೆ ಪಟ್ಟಂತ ಏನು ಬೇಕಾದ್ರೂ ತಗೋ ಅಂತ. ಅದಕ್ಕೆ ನಿನ್ನ ಹತ್ರ ಏನು ಬೇಕಾದ್ರೂ ತಗೋ ಅಂದರೆ ಲಿಮಿಟೇಷನ್ಸ್ ಅಲ್ಲಿ ತಗೋ ಅಂತ. ನೀನೇನು ಗೊತ್ತಾ, ಏನೇನು ಫುಲ್ ತೊಗೊಂಡ್ಬಿಟ್ಯಾ, ಮಾರನೇ ದಿನ ಬಂದು ಇವು ಬೇಡ ಚೆನ್ನಾಗಿಲ್ಲ ರಿಟರ್ನ್ ಕೊಡ್ತೀಯಾ. ಅದೇ ನೆಟ್ಟಿಗೆ ಸ್ವಲ್ಪ ತಗೋಬೋದಲ್ವಾ? ಹೋಗೋದು, ಏನು ಮಾಡೋಕ್ಕಾಗುತ್ತೆ? ಹಂಗಂತ ಒಂದೇ ಸತಿ 50,000 1 ಲಕ್ಷ ಶಾಪ್ ಅಷ್ಟೆಲ್ಲ ಏನು ಮಾಡಲ್ಲ. ಅಷ್ಟೆಲ್ಲ ನನಗೇನು ಹುಚ್ಚ ಮಾಡೋಕ್ಕೆ. ಯಾರಿಗೆ ಗೊತ್ತು? ಅಪ್ಪಂಗೆ ಬಜೆಟ್ ಇರೋದೇ ಸ್ವಲ್ಪ, ಅದರಲ್ಲೇ ಅದೇ ಸಿಟ್ಟಲ್ಲಿ ಅಯ್ಯೋ ಅಪ್ಪಂಗೆ ಅಷ್ಟೆಲ್ಲ ತೊಗೊಂಡೆ, ನಾನು ಇಷ್ಟಾರು ತೊಗೊಳೋದು ಬೇಡವಾ ಅಂತ ತೊಗೋತೀಯ ನೀನು. ಪರ್ಸಿಗೆ ಎಷ್ಟು ಗೊತ್ತಾ? ಈ ಹುಲ್ ಪರ್ಸಿಗೆ 2,300 ರೂಪಾಯಿ. ಈ ಒಂದು ಹುಲ್ ಪರ್ಸಿಗೆ ಏನು ಕಾಲ ಬಂತು ಅಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಬ್ರ್ಯಾಂಡ್ ಇದನ್ನು ಕೊಡಿಸ್ತೀಯಾ? ಬೈತೀಯಲ್ಲ? ಖಂಡಿತ ಬೈತೀನಿ. ಉಪಯೋಗ ಆಗಂತ ತಗೊಂಡ್ರೆ ಏನು ಅನಿಸಲ್ಲ. ಇದೆಂತ ಇದು? ನನಗೂ ಇಷ್ಟ ಇಲ್ಲ ಈ ಥರದಕ್ಕೆಲ್ಲ ನಾನು ಇನ್ವೆಸ್ಟ್ ಮಾಡೋದು. ಚೆನ್ನಾಗಿದೆ ಅಂತ ನಾನು ಏರ್ ಅಷ್ಟೇನು ಚೆನ್ನಾಗಿಲ್ಲ ಅಂದರೆ ಲೈಟ್ ಆಯ್ತಲ್ಲ. ಪ್ರೋಮ್ಯಾಕ್ಸೇ ಇರಲಿ ಬಿಡು, ಅಂಕಲಿಗೆ ಸಾಕಲ್ಲ. ಅವರು ಚೆನ್ನಾಗಿರಬೇಕು ಅಂತ. ಚೆನ್ನಾಗಿದೆ ಕಣಿ ಏರು. ಏರ್ ಚೆನ್ನಾಗಿದೆ, ಅದು ಇವಾಗ ಲೇಟೆಸ್ಟ್ 17 Pro Max ತಾನೇ. ಹೌದು, 17 ಈಸ್ ಆಲ್ಸೋ ಗುಡ್ ಆಯಿತಾ, ಅದರಲ್ಲಿ ಏನೂ ಇಲ್ಲ. ಸಿ ಕಲರ್ಸ್ ಆರ್ ವೆರಿ ಬ್ಯೂಟಿಫುಲ್. 17 ಈನಾ? ಇಲ್ಲ, ಬರೀ 17. ಬಟ್ 17 ಕ್ಯೂಟ್ ಆಗಿದೆ. ನೋಡಿ ಲಾಸ್ಟ್ ಒನ್ 17 ಈ ಅಲ್ಲಿ ಕಲರ್ ನೋಡಿ, ಬೇಬಿ ಪಿಂಕ್ ಸಖತ್ತಾಗಿದೆ ಇದು. ಅಂದರೆ ಸಿಂಗಲ್. ಇದನ್ನು ಡಿಲೀಟ್ ಮಾಡ್ತಾರಲ್ಲ? ಇಲ್ಲ, ಬಂದವರು ಭೂಮಿಕೆ ತೆಕ್ಕೊಂಡಿದ್ದಾಳೆ ಅಂತ ಅವ್ರು ಏರ್ ಡ್ರಾಪ್ ಮಾಡ್ಕೊಂಡಿದ್ದು ನಾನು ಪೋಸ್ಟ್ ಮಾಡ್ತೇನೆ. ಸರಿ, ಇವಾಗ ಬೇಗ ತಗೊಳ್ಳೋಣ, ಇಲ್ಲಾರ ಬೇರೆ ಕಡೆ ಹೋಗೋಣ. ಅಕ್ಷು ಬರೋಷ್ಟಿಗೆ ಅಪ್ಪ ಪ್ರೋಮ್ಯಾಕ್ಸ್ ಬೇಕಾ? ನಮ್ಮ ಅಪ್ಪಂಗೆ ನಾನು ಕೊಡ್ಸೋದು ಕಣೆ, ನಾನು ಯಾಕೆ ನಿನಗೆ ಕೇಳಬೇಕಲ್ವಾ? ಯಾವಾಗ ನೋಡೋ ನಿನಗೆ ಕೇಳಿ ನಾನು ಹಾಳಾಗಿ ಹೋಗ್ತೀನಿ. ಹಾಂ ಸರಿ, ಯಾವ್ದು ಬೇಕು? ಪ್ರೋ ಇರಲಿ, 17 Pro ಬ್ಲೂ ಒನ್, ಡಾರ್ಕ್ ಬ್ಲೂ ಒನ್. ಗೈಸ್ ಇನ್ನೊಂದಿಷ್ಟು ಏನೋ ಕಲೆಕ್ಷನ್ ಇದೆ, ಯಾವ್ದು ತೊಗೊಳೋದು ಅಂತ ಗೊತ್ತಿಲ್ಲ. ಬಟ್ ನಂಗೆ ಈ ಬ್ಲೂ ಮೇಲೆ ಸಖತ್ತು ಲವ್ ಆಗಿಬಿಟ್ಟಿದೆ. ಯಾಕೆಂದರೆ ಆರೆಂಜು ಎಲ್ಲ ಹತ್ರನೂ ನೋಡಿ ಸಾಕಾಗಿದೆ. ನನಗೂ ಅದಕ್ಕೆ ನಮ್ಮ ಫ್ಯಾಮಿಲಿಯಲ್ಲೇ ಇಬ್ಬರು ಇದೆ, ಅಂದರೆ ಸಾರಿ ನಾನು ಇಬ್ಬರು ಇರಲ್ಲ, ಇಬ್ಬರು ತೊಗೊಂಡಿದ್ದಾರೆ. ಮತ್ತು ನನಗೇನು ಕರ್ಕೊಬಂದೆ ನೀನು ಈ ಥರ ಆಡೋದಕ್ಕೆ? ಸಜೆಸ್ಟ್ ಮಾಡ್ತೀಯ ಅಂತ ಸಜೆಸ್ಟ್ ಬೇಡ ಅಂತ ಹೇಳ್ತೀನಲ್ಲ. ಸರಿ ಆಯಿತು ಬಾ. ಟೆಕ್ನಿಕಲ್ ಆಗಿ ನಾನು ಸಜೆಸ್ಟ್ ಮಾಡಪ್ಪ. ಟೆಕ್ನಿಕಲ್ ಆಗಿನೇ ಅಂಕಲಿಗೆ ಚೆನ್ನಾಗಿದೆ ಅಂತ ಏನು ನಮ್ಮ ಥರ ವಿಡಿಯೋ ಇದು ಆ ಥರ ಎಲ್ಲ ಮಾಡ್ತಾರೆ ಅವರು. ಮತ್ತು ಸರಿ ಆಯಿತು, ಓಕೆ. ಪ್ರೋನಾ? ಪ್ರೋ. ಹಲೋ, ಅಕ್ಷರ ಎಂ ಪಟೇಲ್ ಅವರೇ, ನಮ್ಮ ಬ್ಲಾಗಿಗೆ ಸುಸ್ವಾಗತ. ಇವಳು ನೋಡಿದ ತಕ್ಷಣ ನನಗೆ ಒಂದೇ ಒಂದು ನೆನಪಾಗೋದು, ಏನಕ್ಕೆ ಇವಳು ಇಷ್ಟು ವೈಟ್ ಇದ್ದಾಳೆ ಅಂತ.
ತುಂಬಾ ಬೇಗ ಬಂದಿದ್ಯಾ? ಇದಾಳೆ ಇದಾರೆ. ನಾನು ಬಂದೆ ತುಂಬಾ ಟೈಮ್ ಆಯ್ತು, ಶಾಪಿಂಗ್ ಮಾಡ್ತಿದ್ವಲ್ಲ. ನಾನ್ ಬಂದು 2 hours ಆಯ್ತು ಅಕ್ಷು, 2 hour ಆಯ್ತು. ಚೇತ ನೀವು ಬಂದಿದ್ದು ಎಷ್ಟು ಗಂಟೆಗೆ ಹೇಳು? 7:30. ನಾವು ಬಂದಿದ್ದು ಎಷ್ಟೊತ್ತಿಗೆ? 7:40. ಗೈಸ್, ಈ ಒಂದು ಲುಕ್ಕು ಸ್ನಾನ ಮಾಡ್ದಂಗೆ ಇದೆಯಂತೆ. ಎಷ್ಟು ಕಷ್ಟಪಟ್ಟು 2 hours ಇಂದ ಈ ಒಂದು ಕರ್ಲ್ಸ್ ಮಾಡ್ತಾ ಆಯ್ತಾ, ಲಾಸ್ಟಿಗೂ ಬರಲಿಲ್ಲ. ಅವತ್ತಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ಈ ಥರ ವೇವಿ ಟೈಪ್ ಬರ್ತಾ ಇದೆ. ಇದಕ್ಕೆ ಬೀಚ್ ವೇವ್ ಅಂತಾರೆ, ಕ್ಲೀನಾಗಿ ಕರ್ಲ್ಸ್ ಬಂದಿಲ್ಲ. ಬಟ್ ಅದು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಯಾರು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಹೇಳ್ಕೊತಾ ಇದ್ದೀನಿ ಗೈಸ್. ಈ ಒಂದು ಕೇಕ್ನ ಆರ್ಡರ್ ಮಾಡಿದ್ವಿ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಸ್ಯಾಂಪಲ್ ಅಂತ ಕೊಟ್ಟರು ಆಯಿತಾ. ಸೊ ಫುಲ್ ಇಷ್ಟ ಆಗಿ ಒಂದು ಆರ್ಡರ್ ಮಾಡಿದ್ವಿ, ಬಟ್ ಸಕ್ಕರಾಗಿದೆ ಟೇಸ್ಟ್. ಕಾಫಿ ಫ್ಲೇವರ್ ಐಸ್ ಕ್ರೀಮ್ ವಿತ್ ಬನಾನಾ ಕೇಕ್, ಸಕ್ಕರಾಗಿದೆ. ನಿಮ್ನ ಸಾರಿ ಬ್ಲರ್ ಮಾಡ್ತೀನಿ. ಹಂಗೆಲ್ಲ ಮಾಡ್ಬೇಡ ಅಲ್ವಾ? ಬರ್ರಿ ಹೋಗೋಣ. ಅವಳ್ಯಾರು ಅಂತ ಗೊತ್ತಾಗ್ಬಿಡುತ್ತೆ ಆಮೇಲೆ. ನಾನೇನು ಗೊತ್ತಾಗಲ್ಲ ಬಟ್ ಇಟ್ಸ್ ಓಕೆ. ಅದು ಫಸ್ಟ್ ಟೈಮಿಗೆ ಎಲ್ರಿಗೂ ಹಂಗೆ ಅನ್ಸುತ್ತೆ. ಬ್ಲಾಗಲ್ಲಿ ಬರ್ತಾರೆ ಫಸ್ಟ್ ಟೈಮ್ ಅಲ್ಲ, ತುಂಬಾ ಶೈ ಆಗ್ತಾ ಇದ್ದಾರೆ. ಇನ್ನ ಟ್ರೋಲ್ ಏನು ಮಾಡಲ್ಲ, ಬನ್ನಿ ನೆಕ್ಸ್ಟ್ ಟೈಮ್ ಅಲ್ಲ. ಗೈಸ್, ಇವಾಗ ಆ್ಯಪಲ್ ಸ್ಟೋರ್ ಒಳಗಡೆ ಹೋಗ್ತಾ ಇದೀವಿ, ಬನ್ನಿ. ಸೊ ಅದು ಏನಾಗಿದೆ ಅಂತ ಅಂದರೆ ನಾನು ಪೇಮೆಂಟ್ ಮಾಡಿದ್ದೆ. ಸೊ ವಿ ಹ್ಯಾವ್ ಟು ವೆಯ್ಟ್ ಫಾರ್ 2 hours ಅಂತ ಹೇಳಿಬಿಟ್ಟು ಇವಾಗ ಒಂದು ಕೋಡ್ ಬಂದಿದೆ. ಸೊ ಆ ಕೋಡ್ನ ತೋರಿಸ್ಬಿಟ್ಟು ವಿ ಹ್ಯಾವ್ ಟು ಕಲೆಕ್ಟ್, ಬಿಕಾಸ್ ಕ್ರೆಡಿಟ್ ಕಾರ್ಡ್ ಮತ್ತೆ ಬಂದುಬಿಟ್ಟಿದ್ವಿ. ಸೊ ಕ್ರೆಡಿಟ್ ಕಾರ್ಡಿಂದು ಡೀಟೇಲ್ಸ್ ಹಾಕಿ ಪೇಮೆಂಟ್ ಮಾಡಿದ್ರಿಂದ 2 hours ಕಾಯಬೇಕಾಯಿತು ಗೈಸ್. ಅಷ್ಟೇ ಮಾಹಿತಿ ಕೊಟ್ಟೆ ಅಲ್ಲ? ಮಾಹಿತಿ ಕೊಟ್ಟೆ, ನೀನು ಕೊಡಲ್ವಲ್ಲ. ಸೊ ದಟ್ ಆಡಿಯನ್ಸ್ಗೆ ನನ್ನ ಮೇಲೆ ಜಾಸ್ತಿ ರೆಸ್ಪೆಕ್ಟ್ ಬರುತ್ತೆ. ಬರಲಿ, ಪರವಾಗಿಲ್ಲ ಚೇತನ, ನನ್ನ ಫ್ರೆಂಡು ಕಣೆ, ನಿನ್ನ ಮೇಲೆ ಬಂದೆ, ನನಗೇನು ಬೇಜಾರಿಲ್ಲ. ಗೈಸ್, ಅಲ್ಲಿ ತನಕ ನಾವು ಏನು ಮಾಡಿದ್ವಿ ಹೇಳಿ, ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಇವಾಗ ನಾವು ಎಲ್ಲಾದರೂ ರೆಸ್ಟೋರೆಂಟ್ ಅಥವಾ ಎಲ್ಲಾದರೂ ಕ್ಯಾಫೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಲ್ರೆಡಿ 9:30 ಆಗಿದೆ. ಬುಕ್ ಮಾಡಿದ್ದಾಳೆ ಅಕ್ಷು. ಇದು ನೋಡಲೇ ಲೋಫರ್ ಆಲ್ರೆಡಿ ಬುಕ್ ಮಾಡಿದ್ದಾಳೆ ಅಕ್ಷು. ಇವಾಗ ಹೋಗಬೇಕು. ಸ್ವಲ್ಪ ಲೇಟ್ ಆಗಿದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಲೇಟ್ ಆಗಿದೆ. ನಮ್ಮಿಂದ ಕ್ಷಮೆ ಇರಲಿ ಅಕ್ಷು ಅವರೇ. ಥ್ಯಾಂಕ್ ಯು. ಸರಿ ಆಯ್ತು, ಬಾ. ಇವಾಗ ತಗೋಬೇಕು ಗೈಸ್. ಬಟ್ ಇನ್ನೂ ಡಿಸ್ಕಸ್ ಮಾಡ್ತಾ ಇದ್ದಾಳೆ ಗೈಸ್. ಫೈನಲಿ ಮೊಬೈಲ್ ರೆಡಿ ಆಗಿದೆ. ಈ ಕಲರ್ನ ನಮ್ಮ ಅಪ್ಪಂಗೆ ಪರ್ಚೇಸ್ ಮಾಡಿದ್ದೀನಿ. ಫೈನಲಿ ಅಪ್ಪಂಗೆ ಕೊಡಿಸ್ತಾ ಇರೋದು ಹೆಂಗೆ ಅನಿಸ್ತಾ ಇದೆ? ಮೆಸೇಜ್ ಬಂದಿಲ್ಲ, ಬಟ್ ಅದೇ ಟ್ರ್ಯಾಕಿಂಗಲ್ಲಿ ನಾನು ಚೆಕ್ ಮಾಡ್ತಿದ್ನಲ್ಲ. ಸೊ ಪ್ರೊಸೆಸಿಂಗಿಂದ ರೆಡಿ ಟು ಪಿಕಪ್ ಬಂತು. ಸೊ 9:30 ಆಯ್ತಲ್ಲ ಅಂತ ಐ ಜಸ್ಟ್ ಕೇಮ್. ಓಕೆ, ಇನ್ನು 9:30ಗೆ ನೋಡಿಸ್ತಾ ನಿಮಗೆ, ಅದಕ್ಕಿಂತ ಮುಂಚೆನೇ ನೋಡಿ. ಮುಂಚೆನೇ. ಯಾರಿಗೆ ಹೇಳೋದು? ಅಂಕಲಿಗೆ. ಅಂಕಲಿಗೆ. ಓಕೆ, ಗುಡ್ ಗೈಸ್. ನಮ್ಮ ಅಪ್ಪಂಗೆ ತೊಗೊಂಡಾಯಿತು. ಇವಾಗ ಹೋಗಿ ಕೊಡಬೇಕು. ಅದಕ್ಕಿಂತ ಮುಂಚೆ ನಾವು ಹೇಳಿದ್ವಲ್ಲ ರೆಸ್ಟೋರೆಂಟ್ ಅಥವಾ ಕ್ಯಾಫೆಗೆ ಹೋಗ್ತಾ ಇದ್ದೀವಿ ಅಂತ, ಹೋಗೋಣ ಬಾ. ನಿಂಗೆ ಖುಷಿ ಆಗಲಿಲ್ವ ನಾ ಅಪ್ಪಂಗೆ ತಗೊಂಡಿದ್ದು? ಯಾಕಂದ್ರೆ ನಿಂಗೆ ಬೇಕಿತ್ತಾ? ನನಗೆ ನೀನು ಆಮೇಲೆ ಕೊಡಿಸ್ತೀಯ, ನಂಗೆ ಗೊತ್ತು. ಆಮೇಲೆ ಕೊಡಿಸ್ತೀಯ ನೀನು. ಆಮೇಲೆ ಅಂತ ಅಂದರೆ ನಂದು ಬರ್ಡೇ ಟೈಮ್ ಅಕ್ಕ ಹೋಗಿ ನಿಂಗೆ ಒಂದು ಚೂರು ಕೊಡಿಸಲ್ಲ. ಹಂಗಾರೆ ಬಿಡು, ನಮ್ಮ ಅಣ್ಣನ ಕ್ಯಾಚ್ ಹಾಕೋತೀನಿ ನಾನು. ನಮ್ಮ ಅಣ್ಣನ ಹತ್ರ ಕೊಡಿಸ್ಕೋತೀನಿ. ಬಿಕಾಸ್ ಐ ಡೋಂಟ್ ಟೇಕ್ ಐಫೋನ್ಸ್ ಫ್ರಮ್ ಮೈ ಮನಿ. ಇಟ್ ಶುಡ್ ಬಿ ಲೈಕ್ ದಟ್. ಇಂಥ ಹುಡುಗಿಗೆ ನಾವೇನು ಹೇಳಬೇಕು? ಇದುವರೆಗೂ ನಾನು ಒಂದು ಐಫೋನು ನನ್ನ ದುಡ್ಡಲ್ಲಿ ತೊಗೊಂಡಿಲ್ಲ. ನಮ್ಮ ಅಣ್ಣ ಕೊಡ್ಸಿದ್ದು ಗಿಫ್ಟ್. ಹೌದಾ? ಬ್ರದರ್ಸ್ ಇರಬೇಕು ಅಕ್ಷು. ನನಗೆ ಯಾರೇ ಇಲ್ವಲ್ಲ ಅಕ್ಷು, ನಾನೇ ಕೊಡಿಸ್ಬೇಕು ನನ್ನ ತಮ್ಮಂಗೆ. ನಿಮಗೆಲ್ಲ ನಿಮ್ಮ ಅಣ್ಣಂದ್ರೆ ಎಷ್ಟು ಚೆನ್ನಾಗಿ ಕೊಡಿಸ್ತಾರಲ್ಲ. ವಾಚ್ ಬೇಕು, ವಾಚ್ ಬ್ಲೇಮ್ ಮಾಡಬೇಕು, ನಮ್ಮ ಹತ್ರ ಹೇಳ್ಬಾರ್ದು. ಅಣ್ಣ ಬೇಕು. ಇವಾಗ ಹೋಗೋಣ ಬನ್ನಿ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಅವಳಿಗೆ ಇನ್ನೂ ನಾನು ರಿವೀಲ್ ಮಾಡಿಲ್ಲ. ಇವಾಗ ಕೆಫೆಗೆ ಹೋಗ್ತಿದ್ವಿವಲ್ಲ, ಸೊ ಆವಾಗ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಸೊ ಅಲ್ಲೇ ಕೊಡ್ಬೋದಿತ್ತು, ಬೇಡ ಕೆಫೆಗೆ ಹೋಗ್ತಿದ್ದೀವಲ್ಲ ಅಲ್ಲೇ ಸರ್ಪ್ರೈಸ್ ಆಗಲಿ ಅಂತ ಅಂದ್ಕೊಂಡೆ. ನೋಡೋಣ ಹೇಗಾಗ್ತಾಳೆ ಅಂತ. ಆ್ಯಕ್ಚುಲಿ ನಾನು ಇನ್ನೊಂದು ಸ್ವಲ್ಪ ಶಾಪ್ ಮಾಡಬೇಕಾಗಿತ್ತು. ಬರೀ ನಾನು ಒಂದೆರಡು ಟಾಪ್ ತೊಗೊಂಡೆ ಅಷ್ಟೇ. ಟಾಪು ಮತ್ತು ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಝಾರಾಗೆ ಹೋಗಬೇಕಾಗಿತ್ತು, ಬಟ್ ಇನ್ನೊಂದು ಸರಿ ಬಂದಾಗ ಹೋಗೋಣ. ಆಲ್ರೆಡಿ ಇವಾಗ 9:30 ಗೈಸ್. ಸೊ ಅಲ್ಲಿ ಮತ್ತೆ ಅಕ್ಷು ಅವರೆಲ್ಲ ಬಂದಿದ್ದಾರೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಮಾತಾಡೋಣ, ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಅಷ್ಟೇ ಗೈಸ್. ಇಷ್ಟೋ ತನಕ ನಾವು ಸ್ವಲ್ಪ ಫುಲ್ ಗಾಳಿ ಬರ್ತಾ ಇದೆ. ಇಷ್ಟೋ ತನಕ ನಾವಲ್ಲಿ
ಚೆನ್ನಾಗಿ ತಿಂದು ಊಟ ಎಲ್ಲ ಮುಗೀತು ಆ್ಯಂಡ್ ಇವಾಗ ಸರ್ಪ್ರೈಸ್ ಕೊಡುವ ಸಮಯ. 3 ಜನನೂ ಅಲ್ಲೇ ಇದ್ದಾರೆ. ಬೇಬ್ಸ್, ಹಾಯ್, ಹೌ ಆರ್ ಯು? I'm fine. How are you? ಚೇತನವಿ ಭಾರತ ಧ್ವಜ ತಿರ್ಗು. ಇದ್ರ ನಮ್ಮ ಅಪ್ಪಂಗೆ ಐಫೋನ್ ತಗೊಂಡಿದ್ದೀನಿ. ಅದು ಅಪ್ಪಂಗಲ್ಲ, ದಿಸ್ ಇಸ್ ಫಾರ್ ಯು. ತಗೋ. ನಿನಗೇನೆ ಹೋಗೆಲೆ ಬರೀ ಡವ್ ಮಾಡ್ತೀಯ. ನಿನಗೋಸ್ಕರ ತಗೊಂಡಿದ್ದು. ನಿಮ್ಮ ಅಪ್ಪಂಗೆ ಕೊಡು ಮನೆಗೆ ಹೋಗಿ. ನಮ್ಮ ಅಪ್ಪಂಗಲ್ಲ ಕಣೆ, ನಿನಗೇನೆ. ಪ್ರಾಮಿಸ್, ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ನಾನು ಇದು ಪರ್ಚೇಸ್ ಮಾಡಿ. ತಗೋ. ರಿಯಾಕ್ಷನ್ನೇ ಕೊಡಲ್ಲ ಗೈಸ್ ಇವಳು. ಯು ಓಪನ್ ಗೈಸ್, ನಾನು ಸರ್ಪ್ರೈಸ್ ರಿವೀಲ್ ಮಾಡಾಯ್ತು ಆ್ಯಂಡ್ ಪರವಾಗಿಲ್ಲ, ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು. ಚೇತನ ಗಿಫ್ಟ್ ಕೊಟ್ಟಾಯ್ತು. ಓಪನ್ ಮಾಡುವ ಸಮಯ. ನಿಜವಾಗ್ಲೂ ನನಗೇನಾ? ನಿನಗೇನಪ್ಪ? ಇಲ್ಲ ಕಣೆ, ಇವ್ಳು ಡವ್ ಮಾಡ್ತೀಯಾಳೆ. ಅವ್ರ ಅಪ್ಪಂಗೆ ಇರ್ಬೇಕು ಹಂಗ. ಸರಿ ಬಿಡು, Super. ಅವ್ರ ಅಪ್ಪಂಗೆ ಇರ್ಲಿ, ನಾನೇ ಓಪನ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಈಗ ಅಕ್ಷರ ತುಂಬಾ ಸೀರಿಯಸ್ ಆಗಿದ್ದಾಳೆ. ಪ್ಲೀಸ್, ನಂಗೆ ಇಷ್ಟ ಸರ್ಪ್ರೈಸ್. ಹೌದಾ? ಸಕ್ಕತ್ತಾಗಿದೆ ಸಾಕಾಗಿದೆ ಗೈಸ್. ಕಲರ್ ಕ್ರೇಜಿ ಆಗಿದೆ ಆಕ್ಚುಲಿ. ಈ ತರ ಕಲರ್ ನಮ್ಮ ಹತ್ರ ಇರ್ಲಿಲ್ಲ. ಯಾವ ಐಫೋನ್ ಅಲ್ಲೂ ನಾನು ತಗೊಬಂದಿಲ್ಲ. ಇರ್ಲಿಲ್ಲ ಅಲ್ಲ, ಈಗ ಬಿಟ್ಟಿರೋ ಅಂತಾರೆ. ಕೊಡ್ತಿದ್ದೀನಿ ಅದನ್ನ. ಒಂಚೂರಾದ್ರೂ ಭಯ ಭಕ್ತಿ ಏನ್ ಇಲ್ವಲ್ಲೇ. ಅಷ್ಟು ಕಷ್ಟಪಟ್ಟು ನಾನು ಐಫೋನ್ ತಂದು ಕೊಟ್ಟಿದ್ದೀನಿ. ಇಡ್ಕೋ. ನನಗೆ ಆಕ್ಚುಲಿ ನಂಬಕ್ ಆಗ್ತಾ ಇಲ್ಲ ದಟ್ ಭೂಮಿಕಾ ಗಿಫ್ಟೆಡ್ ಮೀ ಐಫೋನ್. ಸೊ ಐ ಆಮ್ ಲಿಟ್ರಲಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ. ಆದ್ರೆ ನಿಜವಾಗ್ಲೂ ನನ್ಗೇನ ಅಥವಾ ನಿಮ್ಮ ಅಪ್ಪಂಗೆ ತಗೊಂಡು ನನ್ನ ಕೆಲ ಓಪನ್ ಮಾಡಿ ಯು ಆರ್ ಡೂಯಿಂಗ್ ಸಮಥಿಂಗ್. ನೋ ಪ್ರಾಂಕ್ ಅಲ್ಲ, ನಿಜವಾಗ್ಲೂ ನಿನಗೇನೆ. ಐ ಗಾಟ್ ಮೈ ಐಫೋನ್. ಮಾಡ್ಲಾ? ಇವತ್ತೇನು ಸ್ಪೆಷಲ್ ಡೇ ಅಲ್ಲ ಗೈಸ್, ಸ್ಪೆಷಲ್ ಡೇ ಅಲ್ಲ, ನಾರ್ಮಲ್ ಡೇನ ಸ್ಪೆಷಲ್ ಆಗಿ ಮಾಡಿದ್ದೀನಿ ನಾನು ಅದೇ ನಮ್ಮ ಅಣ್ಣಂಗೆ ಸ್ಕೀಮ್ ಹಾಕ್ಬಿಟ್ಟು ಕೊಡ್ಸು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದೆ. ಬಟ್ ಐ ಡೋಂಟ್ ನೋ, ಶಿ ಸಡನ್ಲಿ ಗಿಫ್ಟೆಡ್ ಮೀ. ಸೊ ಯಾ, ಐ ಆಮ್ ವೆರಿ ಹ್ಯಾಪಿ. ಓಪನ್ ಮಾಡ. ಹಾಂ, ಐ ಆಮ್ ಹ್ಯಾಪಿ. ಆಮೇಲೆ ಐ ಆಮ್ ಬ್ಲೆಸ್ಡ್. ಹಾಂ, ಅಕ್ಕ ಓಪನ್ ಮಾಡಿದ್ಲು. ಮಾಡಿದೆ ಗೈಸ್, ಈ ಮೊಬೈಲ್ಗೆ ಚಾರ್ಜರು ಕೊಡಲ್ಲ, ಬರೀ ಕೇಬಲ್ ಮಾತ್ರ ಕೊಟ್ಟಿದ್ದಾರೆ. ಬಟ್ ಇವಾಗಿನ ಬರ್ತಿರೋ ಐಫೋನ್ಸ್ ಎಲ್ಲ ಹಂಗೇನೆ, ಚಾರ್ಜರ್ ಇದು ಕೊಡಲ್ಲ, ಬರೀ ಕೇಬಲ್ ಮಾತ್ರ ಕೊಡ್ತಾರೆ. ಮಾತ್ರ ಇದೇ ತಾನೆ ಅಫಿಷಿಯಲಿ ಓಪನ್ ಆಯಿತು. ಥ್ಯಾಂಕ್ ಯು. ಇದನ್ನ ನೀನು ಏನು ಮಾಡಿ, ಹಳೆ ಫೋನ್ ಏನು ಮಾಡ್ತೀಯಾ? ನನಗೆ ಕೊಡ್ತೀನಿ. ನನಗೆ ಕೊಡು. ಹೋಗೆ ಅಲ್ಲಿ ಹೋಗೆ. ಅಲ್ಲ ಕಣೆ, ನಾನು ಕೊಡಿಸಿದ್ದೀನಿ ಅಂತ ಒಂಚೂರು ಒಂದು ಸಂತೋಷ ಹೇಳ್ಬೇಕಿದ್ದಾನ ನಿನಗೆ? ಅಂದರೆ ಲೈಕ್ ನಾನು ಇನ್ಸ್ಪೈರ್ ಆಗಿದ್ದೀನಿ. ಯಾವುದು ಅಲ್ಲು ಅರ್ಜುನ್ದು ಒಂದು ಮೂವಿ ಇದೆಯಲ್ಲ, ಅದರಲ್ಲಿ ಶ್ರುತಿ ಹಾಸನ್ ಓಕೆ ಒಳಗಡೆ ಇಟ್ಕೋಬೇಕು, ಎಲ್ಲ ಹೊರಗಡೆ ತೋರಿಸ್ಬಾರ್ದು ಅಂತ ಅಲ್ಲ, ಆ ಥರ ಪ್ರಿಟೆಂಡ್ ಮಾಡ್ತಾ ಇದ್ದೀನಿ. ಒಳಗಡೆ ಇನ್ನರ್ ಫೀಲಿಂಗು ಫುಲ್. ಆದರೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀನು. ಒಂಚೂರು ಒಂದು ಥ್ಯಾಂಕ್ಸ್ ಆದರೂ ಹೇಳ್ದ ಬೇವರ್ಸಿ. ಫ್ರೆಂಡಿಗೆ ಥ್ಯಾಂಕ್ ಯು ಹೇಳಬಾರ್ದು ಗೈಸ್. ಐ ಡೋಂಟ್ ಬಿಲೀವ್ ಇನ್ ದೋಸ್ ಥಿಂಗ್ಸ್. ಸಾರಿ ಪ್ಲೀಸ್ ಆ್ಯಂಡ್ ಥ್ಯಾಂಕ್ಸ್. ಇವು 3 ವರ್ಡು ನನಗೆ ಬರಲ್ಲ ಅಲ್ಲ, ನಿಂಗೆ ಗೊತ್ತಿಲ್ಲ. ನಾನು ಹೇಳಲ್ಲ, ಎಲ್ರಿಗೂ ಹೇಳ್ತೀನಿ, ಬೇಕಾದ್ರೆ ಭೂಮಿಕಂಗೆ ಹೇಳಲ್ಲ. ಗುಡ್, ಇದು ನನಗೆ ಬೇಕಾಗಿರೋದು. ನಂಗೆ ಇದು ಈ ಥರ ಪದಗಳು ಇಷ್ಟ ಆಯ್ತಾ? ಯಾ, ಐ ಫೆಲ್ಟ್ ಹ್ಯಾಪಿ. ಅಳ್ಬೇಡ ಚೇತು, ಪ್ಲೀಸ್ ಚೇತು, ಅಳ್ಬೇಡ. ಇಟ್ಸ್ ಓಕೆ, ನಾನು ನಿನಗೆ ಕೊಡ್ಸಿರೋದು. ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ಆ್ಯಂಡ್ ಅಕ್ಷುನ ಆನ್ ದಿ ವೇ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದೀವಿ. ಸೊ ಐ ಥಿಂಕ್ ಇಲ್ಲಿಗೆ ಎಂಡ್ ಮಾಡೋದಾ? ಇಟ್ಸ್ ಯೋರ್ ವಿಶ್, ಇಟ್ಸ್ ಯೋರ್ ವ್ಲಾಗ್. ಅಣ್ಣನ ಕೇಳಿ ಕೊಡ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಗೈಸ್. ಬಟ್ ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಶಿ ಗೇವ್ ಮೀ ದಿಸ್ ಸರ್ಪ್ರೈಸ್. ಹೆಂಗೆ ಅನಿಸ್ತು? ರಿಯಲಿ ಫೆಲ್ಟ್ ಹ್ಯಾಪಿ. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಬಿಕಾಸ್ ನನ್ನ ಫೋನ್ ನಿಜವಾಗ್ಲೂ ಹಾಳಾಗಿತ್ತು. ಆದರೂ ಮ್ಯಾನೇಜ್ ಮಾಡ್ತಾ ಇದ್ದೆ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟೇಕ್ ಇಟ್ ಆನ್ ಮೈ ಸೆಲ್ಫ್ ಅಂತ ಹೇಳ್ಬಿಟ್ಟು. ಸೊ ಯಾ, ಐ ಫೀಲ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ
ಸೊ ಗೈಸ್ ಈ ಒಂದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತನ್ನು ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೆ ಆ್ಯಂಡ್ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಅವಳು ಖುಷಿಯಾಗಿದ್ದಾಳೆ ಆ್ಯಂಡ್ ಅಕ್ಷುನು ಬಂದಿದ್ಲು, ತುಂಬ ದಿನ ಆಗಿತ್ತು ಮೀಟ್ ಮಾಡ್ದಲೆ. ಎಲ್ಲರೂ ಸೇರಿ ಮಾತಾಡಿಕೊಂಡು ಆ್ಯಂಡ್ ಇವಾಗ ನಾವು ಹೊರಡ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ, ನಮ್ಮ ಮೇಲಿರಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಶುಭರಾತ್ರಿ ಗೈಸ್, ಬಾಯ್.